ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಬನ್ನಿ. ಗುಡ್ ಮಾರ್ನಿಂಗ್ ಮೇಡಮ್. ಓಹ್, ವೆರಿ ಗುಡ್ ಮಾರ್ನಿಂಗ್ ಮಿಸ್ಟರ್ ರಾಜೇಶ್. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮೇಡಮ್. ವಿಶ್ ಯು ಸ್ಪೀಡಿ ರಿಕವರಿ. ಥ್ಯಾಂಕ್ಸ್. ಮ್ಯಾನೇಜರ್, ಹಾಂ ಸರ್. ಯಾವುದಾದ್ರು ಪೇಪರ್ಸಿಗೆ ಸೈನ್ ಮಾಡಿಸೋದಿತ್ತಾ? ಕೆಲವು ಪೇಪರ್ಗೆ ಸೈನ್ ಆಗಬೇಕಾಗಿತ್ತು ಸರ್. ಅದನ್ನು ಆಫೀಸ್ ಬಂದಾಗ ನೀವೇ ಸೈನ್ ಮಾಡಿದ್ರೆ ಆಗುತ್ತೆ. ಆದರೆ ಚೆಕ್ಸ್ಗೆ ಕನಕ ಮೇಡಮ್ ಈಗ ಸೈನ್ ಮಾಡಬೇಕು. ಮೇಡಮ್, ಚೆಕ್ಸ್ಗೆ ಸೈನ್ ಮಾಡ್ತೀರಾ? ಮ್ಯಾನೇಜರ್, ನೀವು ಕೊಡಿ, ಮಾಡ್ತಾರೆ. ಇನ್ನೊಂದ್ಸಲ ಟ್ರೈ ಮಾಡು ಕನಕ. ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಪರವಾಗಿಲ್ಲ ಸರ್, ಒಂದೆರಡು ದಿನ ಬಿಟ್ಟು ಬರ್ತೀನಿ, ಆಮೇಲೆ ಸೈನ್ ಮಾಡಿ. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಹೇ, ಕಮ್ ಆನ್, ಇಟ್ಸ್ ಓಕೆ, ಕಂಟ್ರೋಲ್ ಯುವರ್ ಸೆಲ್ಫ್. ನಿನ್ನ ಆತ್ಮವಿಶ್ವಾಸನ ಕಳ್ಕೊಬೇಡ. ನೀನು ಖಂಡಿತ ಬೇಗ ಗುಣ ಆಗ್ತೀಯ, ಮತ್ತೆ ಸೈನ್ ಮಾಡ್ತೀಯ. ಅದಕ್ಕೆ 5 ವರ್ಷ ಆಗುತ್ತೋ 10 ವರ್ಷ ಆಗುತ್ತೋ, ಅಲ್ಲಿ ತನಕ ಚೆಕ್ ಸೈನ್ ಮಾಡದೆ ಹೋದ್ರೆ ವ್ಯವಹಾರದ ಗತಿ ಏನು? ಅದೊಂದೇ ಅಲ್ಲಣ್ಣ, ನಾನು ಆವತ್ತೇ ನಿನ್ಗೆ ಹೇಳ್ದೆ ಕನ್ಕನ್ನ ನಾವು ನೋಡ್ಕೋತೀವಿ ಅಂತ. ಆದ್ರೆ ನಿನ್ಗೆ ನಮ್ಮ ಮೇಲೆ ನಂಬಿಕೆನೇ ಇಲ್ವಲ್ಲ. 3 ಹೊತ್ತು ಅವಳ ಮುಂದೆನೆ ಕೂತಿರ್ತೀಯ. ಹೀಗಾದ್ರೆ ವ್ಯವಹಾರ ನೋಡ್ಕೊಳ್ಳೋರು ಯಾರು? ಭಾವ ಇದ್ದಾಗಲೇ ಅಲ್ಲಿ ಇಲಿ ಹೆಗ್ಣಗಳು ಜಾಸ್ತಿ ಆಗಿದ್ವು. ನೀವೇನೋ ಕಡದ ಕಟ್ಟೆ ಆಗ್ತಿರಂತ ಭಾವ ತಗೊಂಡೋಗಿ ನಿಮ್ಮನ್ನ ಅಲ್ಲಿ ಕೂರಿಸಿದ್ರು. ನೀವು ಗಂಡ ಹೆಂಡತಿ ಇಬ್ರು ಊರೂರು ಸುತ್ಕೊಂಡು ಮೈ ಮೇಲೆ ಜ್ಞಾನನೇ ಇಲ್ಲದೆ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಿದ್ದೀರಿ. ಇನ್ನು ಆಫೀಸ್ಗೆ ಹೋಗದೆ ಹೋದ್ರೆ ಅಲ್ಲಿ ನುಂಗಿ ನೀರು ಕುಡಿದ್ಬಿಡ್ತಾರೆ ಅಷ್ಟೇ. ಯಾರೇನೇ ಹೇಳಿ, ನನಗೆ ನನ್ನ ಕೆಲಸ, ಕಂಪ್ನಿ, ದುಡ್ಡು ಎಲ್ಲದಕ್ಕಿಂತ ನನ್ನ ಹೆಂಡತಿ ಆರೋಗ್ಯನ ಮುಖ್ಯ. ಕೋಟಿ ಕೊಟ್ಟರು ಕನ್ಕನ್ ಬಿಟ್ಟು ಒಂದು ಹೆಜ್ಜೆ ಕಲ್ದಿಲ್ಲ. ನನಗೆ ನನ್ನ ಸ್ಟಾಫ್ ಮೇಲೆ ನಂಬಿಕೆ ಇದೆ. ಹೋಗ್ಲಿ ಬಿಡು ನೀಲ್ಕಂಠ, ಅವಿನಾಶ್ ಹೇಳೋದ್ರಲ್ಲಿ ತಪ್ಪೇನಿದೆ? ಅವನ್ ಯಾಕೆ ಒತ್ತಾಯ ಮಾಡ್ತೀಯ? ಪಾಪ ಮದುವೆ ಆದ ಹೊಸರಲ್ಲಿ ಎಲ್ಲೂ ಹೊರಗಡೆ ಸುತ್ತಾಡಕ್ ಹೋಗ್ಲಿಲ್ಲ, ಈಗ ಹೋಗಿದ್ದಾರೆ. ದುರಾದೃಷ್ಟ ಹೀಗಾಗೋಯ್ತು. 2 ದಿನ ಆಫೀಸ್ಗೆ ಹೋಗ್ಲಿಲ್ಲ ಅಂದ್ರೆ ಪ್ರಪಂಚ ಏನು ಮುಳುಗೋಗಲ್ಲ. ಅಕ್ಕ, ಇದೆಲ್ಲ 2 ದಿನಕ್ಕೆ ಮುಗಿಯೋದಲ್ಲ ಅಕ್ಕ. ಇವನು ಹೆಂಡತಿ ಮುಂದೆ ಕೂತ್ಕೊಳ್ಳೋದಕ್ಕೆ ನಮ್ಮಪ್ಪನ ಮನೆ ಗಂಟೆನೋ ಹೋಗಿ ಕೇಳೋ. ಈಗ ಕನ್ಕನ್ಗೆ ಚೆಕ್ ಸೈನ್ ಮಾಡೋಕ್ಕಾಗಲ್ಲ. ಇವನು ಅವಳು ಬುಡ ಬಿಟ್ಟು ಕದ್ಲಲ್ಲ. ಇಂಥ ಪರಿಸ್ಥಿತಿನಲ್ಲಿ ನಿನಗೆ ವ್ಯವಹಾರ ವಹಿಸ್ಕೊಟ್ರೆ ನೀನು ಮಾಡಲ್ಲ ಅಂತೇನಕ್ಕ? ಇನ್ನು ಏನನ್ನ ಯೋಚನೆ ಮಾಡ್ತಿದ್ಯಾ? ಇವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಈ ಕಂಪ್ನಿನ ಕಟ್ಟಿ ಬೆಳೆಸಿದ್ದು ಅಮ್ಮ. ಅಟ್ಲೀಸ್ಟ್ ಕನಕ ಹುಷಾರಾಗೋವರೆಗಾದ್ರೂ ಎಲ್ಲ ಜವಾಬ್ದಾರಿಗಳನ್ನೂ ಅಮ್ಮಂಗೆ ವಹಿಸ್ಬಿಡು. ವ್ಯವಹಾರನೂ ಸರಿ ಹೋಗುತ್ತೆ. ಸ್ವಲ್ಪ ದಿವಸ ನೀವಿಬ್ರು ನೆಮ್ಮದಿಯಾಗಿರ್ಬೋದು. ಏನಂತೀಯೋ ಅಣ್ಣ? ನೋಡೋಣ, ಅದಕ್ಕಾದ್ರೂ ಕನಕ ಸೈನ್ ಮಾಡಬೇಕಲ್ಲ. ಇವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಡಿ ಕನಕ.
ಬೀಡಿಗಳು ಯಾಕೆ ಬಂದವು? ಓ ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಮ್ಮ ಕನ್ಕನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬನ್ನಿ. ಅಯ್ಯೋ ಕನ್ಕಿ, ಏನೇ ಇದೆಲ್ಲ? ಅಯ್ಯೋ, ಇಷ್ಟೊಂದು ಪೆಟ್ಟಾಗಿ ಹೋಗಿದೆಯಲ್ಲ ಕಂದ, ಹೇಗಾಯ್ತೆ ಇದೆಲ್ಲ? ಅಲ್ಲ ಕಡೆ, ಇಷ್ಟೊಂದು ಏಟಾಗಿದೆ ಅಂತ ಒಂದೇ ಒಂದು ಮಾತು ಹೇಳಿ ಕಳಿಸ್ಬಾರ್ದಾಗಿತ್ತ. ಅಮ್ಮ, ನನಗೇನೂ ಆಗಿಲ್ಲ, ಸ್ವಲ್ಪ ಏಟಾಗಿದೆ. ಈ ವಿಷಯನ ನಿಮಗೆ ತಿಳಿಸಿದ್ರೆ ಗಾಬರಿ ಆಗ್ತೀರಾ ಅಂತ ಹೇಳಿಲ್ಲ ಅಷ್ಟೇ. ಅವಳಂತೂ ಹೇಳಲಿಲ್ಲ, ನೀವಾದರೂ ಒಂದು ಫೋನ್ ಮಾಡಿ ಹೇಳೋದಲ್ವಾ? ನಮ್ಗೇನು ಗೊತ್ತು, ಅವೇ ಹೇಳಿರ್ತಾರೆ ಅಂತ ನಾವೆಲ್ಲ ಸುಮ್ಮನಾದ್ವಿ. ಅಳಿಯಂದ್ರೆ ಯಾಕೆ ನಮಗೆ ವಿಷಯ ತಿಳಿಸ್ತಾರೆ ಬಿಡಿ. ಅವ್ರಿಗೆ ಮೊದಲೇ ನಮ್ಮ ಮೇಲೆ ಸಿಟ್ಟು. ಅವ್ರು ಖಂಡಿತ ನಮಗೆ ವಿಷಯ ಹೇಳ್ತಿರ್ಲಿಲ್ಲ. ನಾವು ಈ ಮನೆಗೆ ಬರ್ತಿದ್ದೀವಿ ಅಂತ ಗೊತ್ತಾಗಿದ್ದಿದ್ರೆ ಬರೋಕ್ಕೂ ಬಿಡ್ತಿರ್ಲಿಲ್ಲ ಅವರು. ಅದಕ್ಕೆ ಅವ್ರ ಆಫೀಸ್ಗೆ ಹೋಗಿರೋ ಟೈಮ್ ನೋಡ್ಕೊಂಡು ಇಲ್ಲಿಗೆ ಬಂದಿರೋದು ನಾವು. ಕನಕ, ಮಾತಾಡ್ತೀನಿ. ನೋಡಿ, ನೀವಿಲ್ಲಿ ಎಷ್ಟೊತ್ತು ಬೇಕಾದ್ರೂ ಇದ್ದು ನಿಮ್ಮ ಮಗಳನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೋದು. ನಾನು ಇಲ್ಲೇ ಇದ್ದರೆ ನಿಮಗೆ ಮುಜುಗರ ಆಗ್ಬೋದು. ನಾನು ಬೇಕಾದ್ರೆ ಹೊರಗಡೆ ಇರ್ತೀನಿ. ಆದರೆ ನೀವು ಹೊರಡೋ ಮುನ್ನ ಊಟ ಮಾಡ್ಕೊಂಡೇ ಹೋಗಬೇಕು, ಹಾಗೆ ಹೋಗಬಾರ್ದು. ಅಳಿಯಂದ್ರೆ, ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಯಿತು ಅಂತ ಕಾಣುತ್ತೆ. ನಮ್ಮ ಕನ್ಕಿಗೆ ಇಷ್ಟೆಲ್ಲ ಪೆಟ್ಟಾಗಿದ್ರು ವಿಷಯ ಗೊತ್ತಾಗ್ಲಿಲ್ವಲ್ಲ ಅನ್ನೋ ಬೇಜಾರಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಛೇ, ಹಾಗ್ಯಾಕೆ ಹೇಳ್ತೀರಾ ಅತ್ತೆ? ಅತ್ತೆ, ನೀವು ದೊಡ್ಡವರು, ನೀವು ಆ ಥರ ಎಲ್ಲ ಕ್ಷಮೆ ಕೇಳಬಾರ್ದು. ನಿಜ ಹೇಳಬೇಕು ಅಂದರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಕುಡಿದು ಬಂದು ಅಸಭ್ಯವಾಗಿ ನಡ್ಕೊಂಡಿದ್ದೀನಿ. ದೊಡ್ಡವರು ಅನ್ನೋ ಗೌರವನ ಕೊಡದೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ದೀನಿ. ನನ್ನ ವರ್ತನೆ ನೆನೆಸ್ಕೊಂಡ್ರೆ ನನಗೆ ನಾಚಿಕೆ ಅನಿಸುತ್ತೆ. ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಅಳಿಯಂದ್ರೆ, ಅದಕ್ಕೆ ಯಾಕೆ ಅಷ್ಟೊಂದು ಅಂದ್ಕೋತೀರಾ? ಇಲ್ಲ, ನನ್ನ ತಪ್ಪಿಗೆ ನಾನು ಎಷ್ಟೊತ್ತಿಗೆ ಕ್ಷಮೆ ಕೇಳಿದ್ರು ಸಾಕಾಗಲ್ಲ. ಕನಕ, ಇವತ್ತಿನಿಂದ ನಿಮ್ಮನೆಯವ್ರು ಬೇರೆ ಅಲ್ಲ, ನಮ್ಮನೆಯವ್ರು ಬೇರೆ ಅಲ್ಲ. ನಿಮ್ಮ ಅಜ್ಜಿ, ನಿಮ್ಮಮ್ಮ, ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ ಎಲ್ಲರೂ ನಮ್ಮನೆಯವರೇ. ಇವತ್ತಿಂದ ಅವ್ರು ಎಷ್ಟೊತ್ತಿಗೆ ಬೇಕಾದ್ರೂ ಇಲ್ಲಿಗೆ ಬರ್ಬೋದು, ಎಷ್ಟೊತ್ತು ಬೇಕಾದ್ರೂ ಇಲ್ಲಿರ್ಬೋದು. ಹಾಗೆ ನೀನು ಕೂಡ ಯಾವಾಗ ಬೇಕಾದ್ರೂ ನೀನು ಅಲ್ಲಿಗೆ ಹೋಗ್ಬೋದು. ನಾನು ಯಾವ ನಿರ್ಬಂಧನೂ ಇರೋದಿಲ್ಲ. ಅಷ್ಟೇ ಅಲ್ಲ, ಅಪ್ಪ ನಿಮ್ಮ ಮನೆಯವ್ರ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು. ಅದಕ್ಕೆ ನೀವು ಬೇಡ ಅಂದರು ಅಷ್ಟೊಂದು ಸಹಾಯ ಮಾಡಿದ್ರು. ನಾನು ಅವ್ರ ಮಗ. ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವರ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸಬೇಕಾಗತ್ತೆ. ಸೊ ನಿಮಗೆಲ್ಲ ಏನೇ ಸಹಾಯ ಬೇಕಾದ್ರೂ ನನ್ನ ಸಂಕೋಚ ಇಲ್ದೆಲ್ಲ ಕೇಳಿ, ನಾನು ಸಹಾಯ ಮಾಡ್ತೀನಿ. ನೋಡಿದ್ರಾ ನಮ್ಮಣ್ಣ ಎಷ್ಟು ಬದಲಾಗಿದ್ದಾನೆ ಅಂತ? ನೀವೇನೋ ಹೇಳ್ದೇನೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವ್ನು ತಿಳ್ಕೊಂಡಿದ್ದಾನೆ ಅಲ್ವಾ ಅಣ್ಣ? ಅಣ್ಣ, ಕನ್ಕಂಗೆ ಹೀಗಾಯ್ತಲ್ಲ ಅಂತ ಹೇಳಿ ಅವ್ರಿಗೆ ತುಂಬಾ ನೋವಾಗಿರುತ್ತೆ. ಒಂದು ಸ್ವಲ್ಪ ದಿವಸ ಅವಳನ್ನ ಮನೆಗೆ ಕರ್ಕೊಂಡೋಗಿ ನೋಡ್ಕೋಬೇಕು ಅಂತ ಅವ್ರಿಗೂ ತುಂಬ ಆಸೆ ಇರುತ್ತಲ್ವಾ? ಆದರೆ ನೀನೇನು ಅಂದ್ಕೊಂಡ್ಬಿಡ್ತೀಯೋ ಅಂತ ಅವ್ರು ನಿನ್ನನ್ನು ಕೇಳ್ತಿಲ್ಲ. ಸ್ವಲ್ಪ ದಿವಸ ಅತ್ಗೆನ ಅವ್ರ ಮನೆಗೆ ಕಳಿಸ್ಕೊಡೋಣ.
ಹೌದು ಕಣವಿ, ಚಿತ್ರ ಹೇಳ್ತಿರೋದು ಸರಿಯಾಗಿದೆ. 1-2 ತಿಂಗಳು ತವ್ರ ಮನೆಗೆ ಕಳಿಸೋ, ಆರಾಮಾಗಿರ್ಲಿ. ಅತ್ತೆ, ಸದ್ಯಕ್ಕೆ ಕನಕ ಇಲ್ಲೇ ಇರಲಿ. ಅವಳಿಗೆ ಯಾವುದೇ ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀನಿ. ನಿಜ ಹೇಳಬೇಕು ಅಂದರೆ ಅವಳನ್ನ ಬಿಟ್ಟಿರೋಕ್ಕೆ ನನ್ನ ಕೈಲಿ ಆಗಲ್ಲ. ದಯವಿಟ್ಟು ನಮ್ಮನ್ನು ದೂರ ಮಾಡಬೇಡಿ. ಛೇ ಇಲ್ಲ ಅಳಿಯಂದ್ರೆ, ನೀವು ಕನಕ ಇಬ್ಬರು ಅನ್ಯೋನ್ಯವಾಗಿದ್ದೀರಲ್ಲ, ಅಷ್ಟು ಸಾಕು ನಮಗೆ. ಹಾಲು ಕುಡ್ದಷ್ಟು ಸಂತೋಷ ಆಯಿತು. ನೀವು ನಮ್ಮ ಕನಕಿನ ಚೆನ್ನಾಗಿ ನೋಡ್ಕೋತೀರ ಅನ್ನೋ ನಂಬಿಕೆ ನನಗಿದೆ. ಗೋವಿಂದು, ನಾವಿನ್ನು ಹೊರಡೋಣವೇನಪ್ಪ? ಛೇ ಎಲ್ಲಾದರೂ ಉಂಟಾ? ನೀವು ಹಾಗೆ ಹೋಗಬಾರ್ದು, ಊಟ ಮಾಡ್ಕೊಂಡೇ ಹೋಗಬೇಕು. ಚಿತ್ರ, ಇವರೆಲ್ಲರಿಗೂ ಊಟಕ್ಕೆ ರೆಡಿ ಮಾಡು. ಸರಿ ಅಣ್ಣ. ಏನಮ್ಮ ಇದು? ತಂಗಿ ಅನ್ನೋ ಮಮಕಾರನೇ ಇಲ್ಲ. ನನಗೆ ಊಟಕ್ಕೆ ರೆಡಿ ಮಾಡು ಅಂತ ಹೇಳ್ತಾನಲ್ಲ. ನಾನೇ ನೀ ಮನೆ ಹಾಳ ಬಂದವ್ರಿಗೆಲ್ಲ ಬೇಸ್ ಹಾಕೋದಿಕ್ಕೆ. ಮೊನ್ನೆ ನೀನೇ ಹೇಳಿದ್ದೆಲೆ ಕನಕನ್ಗೆ ಏನು ಬೇಕಾದರೂ ಮಾಡ್ತೀನಿ ಅಂತ. ಇನ್ಮೇಲೆ ಏನಾದರೂ ಬೇಕಾದರೆ ಕನಕ ನನಗೆ ಹೇಳಬೇಕು, ನಾನು ಮಾಡ್ಕೊಡ್ತೀನಿ ಅಂತ. ಕನಕನ್ಗೆ ಮಾಡಿದ್ಮೇಲೆ ಅವ್ರ ಮನೆಯವ್ರಿಗೂ ಪರಿಚಾರಕ್ಕೆ ಮಾಡ್ತೀಯ ಅನ್ನೋದು ಅವಿನಾಶನ್ ತರ್ಕ. ಇದ್ರಲ್ಲಿ ತಪ್ಪೇನಿದೆ ಬಿಡೋ. ಸಾಕು, ಸುಮ್ಮನೆ ಇರ್ರಿ. ಅವಳೇನೋ ಕೈ ಕಾಲು ಮುರ್ಕೊಂಡು ಕೂತಿದ್ದಾಳೆ ಅಂತ ನಾಟಕಕ್ಕೆ ಹಾಗಂದೆ. ಅವ್ರ ಮನೆಯವ್ರಿಗೆಲ್ಲ ಏನ್ ರೋಗನಾ? ಆ ದರಿದ್ರದವ್ರಿಗೆಲ್ಲ ನಾನ್ ಯಾಕೆ ಅಡ್ಗೆ ಮಾಡಾಕ್ಬೇಕು? ಲೇ, ನೀನ್ ನಾಟಕ ಮಾಡ್ತೀಯ ಅಂತ ಅವಿನಾಶನ್ಗೆ ಏನೇ ಗೊತ್ತು? ನನ್ ಕೈಯಲ್ಲಿ ಅದೆಲ್ಲ ಆಗಲ್ಲ. ಬೇಕಿದ್ರೆ ನೀವೇ ಒಂದ್ ಸೀರೆ ಉಟ್ಕೊಂಡು ಅಡ್ಗೆ ಮಾಡಿ ಹಾಕಿ. ಯಾಕೆ ಅಡ್ಗೆ ಮಾಡ್ಬೇಕು? ಹೊರಗಡೆ ಕ್ಯಾಟ್ರಿಂಗ್ ಇಂದ ಊಟ ತರ್ಸಿದ್ರಾಯ್ತು ಬಿಡು. ಊಟ ತರ್ಸಿದ್ರೇನು, ಅದನ್ನ ನಾವೇ ಸರ್ವ್ ಮಾಡ್ಬೇಕಲ್ಲ. ಪರಿಚಾರಿಕೆ ಅಂದ್ಮೇಲೆ ಪರಿಚಾರಿಕೆನೆ. ಇಬ್ರು ಕಿತ್ತಾಡೋದು ನಿಲ್ಲಿಸ್ತೀರಾ? ನೋಡಮ್ಮ, ಮತ್ತೆ ಅಣ್ಣ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ನನ್ಗೆ ಯಾಕೋ ತುಂಬಾನೇ ಗಾಬರಿ ಆಗ್ತಾ ಇದೆ. ಆ ಕನ್ಕನ್ ಮನೆಯವರು ಇಂದ್ರ, ಚಂದ್ರ, ದೇವೇಂದ್ರ ಅಂತ ಸ್ವರ್ಗ ಲೋಕದಿಂದ ಇಳ್ದು ಬಂದಿದ್ದಾರೆ ಅನ್ನೋ ರೀತಿ ಆಡ್ತಿದ್ದಾನೆ. ಅದೇನ್ ನಯ, ಅದೇನ್ ವಿನಯ. ನನ್ಗೆ ಯಾಕೋ ಇವನೇನ ನಮ್ಮಣ್ಣ ಅಂತ ಅನುಮಾನ ಆಗ್ತಿದೆ. ಅಣ್ಣಂಗ್ ನಿಜವಾಗ್ಲೂ ತಲೆ ಕೆಟ್ಟೋಗಿದೆ ಅಮ್ಮ. ಏಯ್ ಕನಕ ಆ ರೇಂಜ್ಗೆ ಅವನ ತಲೆ ಕೆಡ್ಸಿದಾಳೆ. ಅಕ್ಕ, ಒಂದಿನಕ್ಕಾದ್ರೂ ಸರಿ, ದಿನ ಇದೇ ಗೋಳಾದ್ರೆ ಹೇಗೆ ಅಂತ. ನೀಲ್ಕಂಠ, ಏನೋ ನಿನ್ ಮಾತಿನ ಅರ್ಥ? ಅಕ್ಕ, ಅವಿನಾಶ ದಿನ ಅವ್ರಿಗೆ ಉಪಚಾರ ಮಾಡ್ತಿದ್ರೆ ಅವ್ರು ಯಾಕಕ್ಕ ಮನೆ ಬಿಟ್ಟು ಹೋಗ್ತಾರೆ? ಇಲ್ಲೇ ಜಾಂಡ ಹೊಡಿತಾರೆ. ಆಮೇಲೆ ನಾವು ದಿನ ಅವ್ರಿಗೆ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕಾಗುತ್ತೆ. ಅಮ್ಮ, ಮಾವ ಹೇಳ್ತಾ ಇರೋದು ಕರೆಕ್ಟು. ಇದು ಅಲ್ಲಿಗೆ ಮುಗಿಯಲ್ಲ. ಅವ್ರ ಮೆಲ್ಗೆ ಬಾಲ ಬಿಸ್ತಾ ಹೋಗ್ತಾರೆ. ನಮ್ಮನೆ ವ್ಯವಹಾರದಲ್ಲಿ ತಲೆ ಹಾಕ್ತಾರೆ. ಎಲ್ಲ ಪಾರಪತ್ಯನೂ ಅವರೇ ವಹಿಸ್ಕೋತಾರೆ. ಹೌದೌದು, ಅಣ್ಣನೇ ಹೇಳ್ತಿದ್ನಲ್ಲ, ನಿಮ್ಗೇನ್ ಸಹಾಯ ಬೇಕಾದ್ರೂ ಮಾಡ್ತೀನಿ, ಈ ಮನೆ ನಿಮ್ದು ಅಂತ ತಿಳ್ಕೊಳ್ಳಿ ಅಂತ. ಮುಂದೇನಮ್ಮ ಗತಿ? ಮುಂದಿನೇನು? ಶಿವಪ್ಪ ತಾಯೋ ತಂದೆ, 3 ಲೋಕ ಸ್ವಾಮಿ ದೇವ ಅಂತ ಸಿಲ್ವರ್ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಎತ್ತಬೇಕಾಗುತ್ತೆ. ಏಯ್, ಮುಚ್ಚೋ ಬಾಯ್. ಅಲ್ಲಿವರೆಗೂ ಎಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿನೋ? ಅಮ್ಮ, ನೀನೇನು ಮಾಡ್ತೇವೋ ಗೊತ್ತಿಲ್ಲ. ನನಗಂತೂ ಈ ಮನೆ ವಾತಾವರಣದಿಂದ ಜಿಗುಪ್ಸೆ ಬಂದು ಹೋಗಿದೆ. ಮನೇಲಿ ಇರೋದಕ್ಕೂ ಮನ್ಸಾಗಲ್ಲ. ಎಲ್ಲಾದರೂ ಹೊರಗಡೆ ಹೋಗಿ ನೆಮ್ಮದಿ ಆಗಿರೋಣ ಅಂದರೆ ಕೈಯಲ್ಲಿ ಕಾಸು ಬೇರೆ ಇಲ್ಲ. ನೇಣು ಹಾಕೊಂಡು ಸತ್ತು ಹೋಗ್ಬೇಕಷ್ಟೆ. ಶ್ರೀಕಾಂತ, ಸಾಯ ಮಾತು ಯಾಕೋ ಆಡ್ತೀಯ? ನಾನಿಲ್ವೇನೋ? ಕನಕನ್ ಕಾಲ್ ಮುರಿದ್ರೆ ಅವಿ ನಮ್ಮ ಕಡೆಗೆ ಬರ್ತಾನೆ ಅನ್ಕೊಂಡಿದ್ದೆ. ಆದರೆ ನನ್ನ ಊಹೆ ಸುಳ್ಳಾಯ್ತು. ನಾವು ಹೀಗೆ ಸುಮ್ಮನೆ ಇದ್ರೆ ನಮ್ಮ ಗುಂಡಿನ ನಾವೇ ತೋಡ್ಕೊಳ್ಬೇಕಾಗತ್ತೆ. ಇಲ್ಲ, ಇದಕ್ಕೆಲ್ಲ ಅಂತ್ಯ ಹಾಡಲೇಬೇಕು. ನೀಲ್ಕಂಠ, ಲಾಯರ್ಗೆ ಫೋನ್ ಮಾಡಿ. ಸರಿ ಕಣಕ್ಕ. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಲಾಯರೇ ಫೋನ್ ಮಾಡಿದ್ದಾರೆ. ನೀನು ಕಟ್ ಮಾಡಿ. ಹಲೋ, ನಮಸ್ಕಾರ ಸರ್. ನಿಮಗೆ ಫೋನ್ ಮಾಡಿಸ್ತಿದ್ದೆ. ಭಾವನವ್ರ ವಿಲ್ ಬಗ್ಗೆ ಮಾತಾಡಬೇಕಾಗಿತ್ತು. ಅದೇನೋ ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ರಲ್ಲ.
ಹೌದಾ? ಇವತ್ತಾ? ಅಯ್ಯೋ ದೇವ್ರೆ. ಇಲ್ಲ ಸರ್, ನೀವೇನಾದರೂ ಮಾಡಲೇಬೇಕು. ಸರಿ, ನಾನೇ ಬಂದು ಮಾತಾಡ್ತೀನಿ. ಏನಕ್ಕ, ಏನೋ ಟೆನ್ಷನ್ ಆದಂಗಿದೆ, ಏನಾಯ್ತು? ವಿಲ್ದೇನಾದ್ರೂ ಎಡವಟ್ಟಾಯ್ತಾ? ಅಯ್ಯೋ, ವಿಲ್ ಮನೆ ಹಾಳಾಯ್ತು. ಶ್ರೀಕಾಂತನ ತಲೆ ಹೋಗ್ತಾ ಇದ್ರೆ ಸಾಕಾಗಿದೆ. ಅಮ್ಮ, ಏನ್ ಹೇಳ್ತಿದ್ಯಾ? ಹೂ ಕಣೆ, ಶ್ರೀಕಾಂತನ ಮೇಲೆ ಆ ಹುಡುಗಿನ ಕೆಣಕಿದ ಕೇಸ್ ಇದೆಯಲ್ಲ, ಅದ್ರ ಹಿಯರಿಂಗ್ ಇವತ್ತೇ ಇದೆಯಂತೆ. ಅಕ್ಕ ಇರ್ಲಿ ಬಿಡಕ್ಕ, ಲಾಯರ್ ನೋಡ್ಕೋತಾರಲ್ಲ. ಅದು ಹಾಗಲ್ವೋ, ಪಿ ಕೇಸ್ನ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದಾರಂತೆ. ಆ ಇನ್ಸ್ಪೆಕ್ಟ್ರು ಹಠಕ್ ಬಿದ್ದು ಎಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸಿದಾರಂತೆ. ಈ ಕೇಸು ಕಷ್ಟ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಛೇ, ಎಂತ ಕೆಲಸ ಮಾಡ್ಬಿಟ್ಟಿವ ಶ್ರೀಕಾಂತ, ನಿನ್ನಿಂದ ನಾವೆಲ್ಲ ತಲೆ ತಗ್ಸೋ ಹಾಗಾಗಿದೆ. ಅಮ್ಮ, ಇವಾಗ ಏನಮ್ಮ ಮಾಡೋದು? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ಈ ಕೇಸ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಈಗಾಗಲೇ 3 ಲಕ್ಷ ರೂಪಾಯಿ ಕೈ ಬಿಟ್ಟಿದೆ. ಇನ್ನು ಮಿಕ್ಕಿ ದುಡ್ಡು ಎಲ್ಲಿಂದ ತರೋದು? ನಿಜ ಅಮ್ಮ, ಎಲ್ಲ ಸರಿ ಇದ್ದಾಗಲೇ ಆ ಕನಕ ಚೆಕ್ಕಿಗೆ ಸೈನ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ್ಲು. ಈಗ ಕೈ ಬೇರೆ ಮುರ್ಕೊಂಡಿದ್ದಾಳೆ. ಚೆಕ್ಗೆ ಸೈನ್ ಮಾಡೋಕ್ಕಾಗಲ್ಲ ಅನ್ನೋ ನೆಪ ಬೇರೆ. ಇವಾಗ ದುಡ್ಡು ಎಲ್ಲಿಂದ ಅಮ್ಮ ತರೋದು? ಇನ್ನು ಇದೆಯಲ್ಲೇ ಅಕ್ಕನ ಹತ್ರ ಬೇಕಾದಷ್ಟು ಒಡವೆಗಳು. ಮೊದಲನೇ ಹಿಯರಿಂಗಿಗೆ ಬಳೆ, 2ನೇದಕ್ಕೆ ಸರ, 3ನೇದಕ್ಕೆ ನೆಕ್ಲೆಸ್ ಅಂತ ಮಾರಿದ್ರಾಯ್ತು. ಏ ನೀಲ್ಕಂಠ, ಮುಚ್ಚೋ ಬಾಯ್. ನನ್ನನ್ನೇನ್ ಬಿಚ್ಚೋಲೆ ಗೌರವ ಮಾಡಿ ಬೀದಿಲಿ ನಿಲ್ಲಿಸ್ಬೇಕು ಅಂತ ಮಾಡಿದ್ರ ಹೇಗೆ? ಬೇರೆ ದಾರಿ ಏನಕ್ಕ ಇದೆ? ಈ ಪರಿಸ್ಥಿತಿಲಿ ಅವಿನಾಶ್ ಹತ್ರ ಕೈ ಒಡ್ಡಕ್ಕಾಗತ್ತಾ? ನೀನೇ ಯೋಚನೆ ಮಾಡೋ, ಮಗ ಹೆಚ್ಚ ಒಡವೆ ಹೆಚ್ಚ ಅಂತ. ಶ್ರೀಕಾಂತ್ ಇದ್ದಾರಾ? ಯಾರು ನೀವು? ಶ್ರೀಕಾಂತ್ ಇದ್ದಾರಾ ಅಷ್ಟೇ ನಾನು ಕೇಳಿದ್ದು. ಹ್ಞೂ ಇದಾನೆ. ನೀವು? ನಾನು ಬಂದಿದ್ದೀನಿ ಅಂತ ಹೇಳಿ. ನೀವು ಅಂದರೆ ಯಾರು ಬಂದಿದ್ದಾರೆ ಅಂತ ಹೇಳಬೇಕು. ಮಧುಮಿತಾ ಬಂದಿದ್ದಾಳೆ ಅಂತ ಹೇಳಿ.